ನಿರೀಕ್ಷೆ ಮಟ್ಟಕ್ಕೆ ಅನುದಾನ ಸರ್ಕಾರದಿಂದ ಬರ್ತಾ ಇದೆ. ಅಂದರೆ ಪರ್ಸನಲ್ ಲೈಫಲ್ಲಿ ಹಾಗಾಗಿ ಜನಗಳ ಜೊತೆ ನಾನು ಕೂಡ ನಿರೀಕ್ಷೆ ಮಾಡಿಲ್ಲ. ಅಮೇರಿಕ ಅಂತ ಒಂದು ದೇಶದಲ್ಲಿ ಹೋಗಿ ನಮ್ಮ ಕನ್ನಡಿಗರು ಅಂತ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಂತ ನಾನು ಕೂಡ ನಿರೀಕ್ಷೆ ಇರಲಿಲ್ಲ. ರಾಜಕಾರಣಕ್ಕೂ ತಾವೆಲ್ಲ ಬರಬೇಕು, ಯುವಕರು ಮತ್ತು ಕೂಡ ಅಡ್ಡಗಾಲ ಹಾಕೋದು ಸರ್ವೇ ಸಾಮಾನ್ಯ ರಾಜಕಾರಣದಲ್ಲಿ. ಅವನ್ನೆಲ್ಲ ಪ್ರಮಾಣ ವಚನ ಮಾಡುವಂಥದ್ದು ನೋಡುವಂಥದ್ದು ನಮಗೆ ಸೌಭಾಗ್ಯ ಸಿಕ್ಕಿತ್ತು. ಕರ್ನಾಟಕ ಕೂಡ ಒಂದು ದೊಡ್ಡ ಶಕ್ತಿ ಕುಮಾರನ ಮಂತ್ರಿ ಆಗಿದ್ದು. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಗಿರೀಶ್ ಸೈನ್ಸ್ ಫಿಲ್ಮ್ ಕಾಲೇಜ್. ಈ ದಿನ ನಮ್ಮ ಸಾಧಕರ ಹಾದಿಯಲ್ಲಿ ಹಾಸನ ಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರು ನಮ್ಮ ಜೊತೆ ಇದ್ದಾರೆ. ಸ್ವರೂಪ್ ಅವರು ಹೇಗಿದೆ ಎಕ್ಸ್ಪೀರಿಯನ್ಸ್? ಮುಂಚೆ ನಾನು ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮತ್ತು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಈಗ ಶಾಸಕನಾಗಿ ಈ ಒಂದು 2023 ಚುನಾವಣೆಗೆ ನಾನು ವಿಧಾನಸಭಾ ಕ್ಷೇತ್ರ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ದೇನೆ. ಕೆಲಸ ನಡೀತಾ ಇದೆ. ಇನ್ನು ನಮ್ಮ ನಿರೀಕ್ಷೆ ಮಟ್ಟಕ್ಕೆ ಅನುದಾನ ಸರ್ಕಾರದಿಂದ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನೋ ಒಂದು ಭರವಸೆ ಇದೆ. ಅನುದಾನ ತಂದು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಸರ್, ಕೆಲವೊಬ್ಬರು ಶಾಸಕರುಗಳು ಹೊಸದಾಗಿ ಎಂಟ್ರಿ ಕೊಟ್ಟಿರ್ತಾರೆ. ನೀವು ತಲೆತಲೆಮಾಂತರಗಳಿಂದ 4 ವರ್ಷ ಅಪ್ಪಾಜಿಯವರು ಶಾಸಕರಾಗಿದ್ದರು. ಆ ಗುಡಿಂದನೂ ನೋಡ್ಕೊಂಡು ಬಂದಿದ್ದೀರ, ನೀವು ಚಿಕ್ಕೂರಿಂದನೂ ನೋಡ್ಕೊಂಡು ಬಂದಿದ್ದೀರ. ಹೇಗೆ ಅನ್ನಿಸ್ತದೆ ಆಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಬೆಳವಣಿಗೆ? ಈ ಹಿಂದೆ ನಮ್ಮ ತಾತ ಸಣ್ಣಯ್ಯ ಅಂತ ಅವರು ಕೂಡ ನಗರಸಭಾ ಸದಸ್ಯರಾಗಿದ್ದು, ಅದಾದಮೇಲೆ ನಮ್ಮ ತಂದೆಯವರು ನಗರಸಭಾ ಸದಸ್ಯರಾಗಿ, ನಗರಸಭಾ ಅಧ್ಯಕ್ಷರಾಗಿ ಮತ್ತು 4 ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಹಿಂದಿನಿಂದಲೂ ಕೂಡ ನಮ್ಮ ತಂದೆ ಶಾಸಕರಾದ ಸಂದರ್ಭದಲ್ಲಿ ಅವರೊಂದು ಕಾರ್ಯವೈಖರಿ ಮತ್ತು ಕೆಲಸವನ್ನು ನೋಡಿಕೊಂಡು ನಾನು ಬೆಳೆದಿರುವಂಥದ್ದು. ದೇವೇಗೌಡರ ಒಂದು ಆಶೀರ್ವಾದ ಮತ್ತು ರೇವಣ್ಣ ಅವರ ಒಂದು ಸಹಕಾರದೊಂದಿಗೆ ನಾನು ಕೂಡ ಶಾಸಕನಾಗಿದ್ದೇನೆ. ಭಾಳಷ್ಟು ಡಿಫ್ರೆನ್ಸ್ ಇದೆ ಇದರಲ್ಲಿ. ಒಂದು ಕೆಲಸ ಮಾಡೋ ಒಂದು ವಿಚಾರದಲ್ಲಿ ಹಿಂದೆ ಅನುದಾನ ಕೂಡ ನಮ್ಮ ಸರ್ಕಾರ ಎಲ್ಲರೂ ಕೂಡ ಇದ್ದರೆ, ನಮ್ಮ JDS ಪಕ್ಷ ಅಧಿಕಾರಕ್ಕೆ ಬಂದರೆ ಸರ್ಕಾರ ನಮ್ಮ ಕ್ಷೇತ್ರದಲ್ಲಿ ನಾವು ಅನುದಾನ ತಂದು ಕೆಲಸ ಮಾಡೋದು. ಕಾರ್ಯಕರ್ತರು ಕೂಡ ನಮ್ಮ ತಂದೆ ಹಿಂದಿನಿಂದಲೂ ಕೂಡ ಜನಗಳ ಜೊತೆ ಬರ್ತಿರುವಂಥದ್ದು. ಹಾಗಾಗಿ ಎಲ್ಲೋ ಡಿಫ್ರೆನ್ಸ್ ಅಂತ ಏನು ಕಾಣ್ತಾ ಇಲ್ಲ. ಬಟ್ ಜನಗಳ ನಿರೀಕ್ಷೆ ಒಂದೊಂದು ಇದಕ್ಕೂ ಕೂಡ ಜಾಸ್ತಿ ಇರುತ್ತೆ ನಿರೀಕ್ಷೆ. ಹಾಗಾಗಿ ಏನೋ ಕಡೆ ಅವರ ಒಂದು ನಿರೀಕ್ಷೆನ ಇದು ಮಾಡುವಂಥದ್ದು ಭಾಳ ಇದಿದೆ, ಕಷ್ಟ ಇದೆ. ಹಾಗಾಗಿ ಚುನಾವಣೆ ಮತ್ತು ರಾಜಕೀಯ ಗೊತ್ತಲ್ಲ ತಮಗೆ ನಡೀತಾ ಇದೆ. ತಾವೇ ನೋಡಿದ್ರೆ ಬೆಳಗ್ಗೆಯಿಂದ ನಮ್ಮ ಸ್ನೇಹಿತರೆ ಸಾರ್ವಜನಿಕರ ಒಂದು ಜೀವನದಲ್ಲಿ ನಾವು ಸಾರ್ವಜನಿಕರ ಜೊತೆ ಬರ್ತಿರೋಂಥವ್ರು. ಹಾಗೆ ನಮಗೆ ಅಂದರೆ ಪರ್ಸ್ನಲ್ ಲೈಫ್ ಇರೋದಿಲ್ಲ. ಹಾಗಾಗಿ ಜನಗಳ ಜೊತೆ ನಾವು ಸದಾಕಾಲ ಇರ್ತೀವಿ. ಪರ್ಸ್ನಲ್ ಲೈಫು ಯಾವ ರೀತಿ ಶೆಡ್ಯೂಲ್ ಮಾಡ್ಕೊತೀರ ಅಂತ ನೀವು? ಅಂದರೆ ಫುಲ್ಲು 24 ಗಂಟೆ ಕಾರ್ಯ ಇದರಲ್ಲೇ ನಿರತರಾಗಿದೆ. ಪರ್ಸ್ನಲ್ ಲೈಫ್ ಅಂತ ಅದಕ್ಕೆ ಟೈಮ್ ಸ್ಪೇಸ್ ಅಂತ ಕೊಡಬೇಕು. ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರ ನಮಗೆ ನಗರ ಭಾಗ ಸ್ವಲ್ಪ ಜಾಸ್ತಿ ಬರುತ್ತೆ. ನಾನು ಕೂಡ ವಾಸ ಇರೋದು ನಗರದಲ್ಲೇ, ಹಾಸನ ನಗರದಲ್ಲೇ. ಹಾಗಾಗಿ ಏನೋ ಒಂದು ಕಡೆ ಜನಗಳು ಪ್ರತಿದಿನ ಬೆಳಗ್ಗೆ ಇರ್ಬೋದು, ಮಧ್ಯಾಹ್ನ ಇರ್ಬೋದು, ಸಂಜೆ ಬರ್ತಾ ಇರ್ತಾರೆ. ಅವರೊಂದು ಕೆಲಸ ಮತ್ತೊಂದು ಕೆಲಸಗಳು ಅದೊಂದು. ಹಾಗಾಗಿ ನಾವು ಪರ್ಸ್ನಲ್ ಲೈಫಲ್ಲಿ ಭಾಳ ಕಮ್ಮಿ. ಆದರೂ ಕೂಡ ಭಾನುವಾರ ಮತ್ತು ಇನ್ನೊಂದು ಕಡೆ ಸೆಕೆಂಡ್ ಸ್ಯಾಟರ್ಡೆ ಮತ್ತು 4th ಸ್ಯಾಟರ್ಡೆ ಯಾವುದೋ ಒಂದು ಕಾರ್ಯಕ್ರಮ ಇಲ್ಲ ಅಂದಾಗ ಸ್ವಲ್ಪ ಫ್ರೀ ಮಾಡ್ಕೊತೀವಿ. ಅದು ಬಿಟ್ಟರೆ ಪ್ರತಿದಿನ ಸಾರ್ವಜನಿಕರ ಜೀವನದಲ್ಲಿ ನಾವು ತೊಡಕೊಂಡಿರ್ತೀವಿ. ಫಸ್ಟ್ ಮೊದಲಿಗೆ ಕೇಳಿದೆ ಹೇಗಿದ್ದೀರಾ ಅಂತ. ಚೆನ್ನಾಗಿದೆ. ನಿಮ್ಮ ಹೆಲ್ತನ್ನ ಹೆಂಗೆ ನೋಡ್ಕೊತೀರಾ? ಯಾವ ಥರ ವರ್ಕಿಂಗ್ ಇದೆ ನಿಮ್ಮದು? ನಾನು ಮುಂಚೆ ಹಿಂದೆ ಜಿಮ್ ಮಾಡ್ತಾ ಇದ್ದೆ. ಆದರೆ ಜಿಮ್ಮಲ್ಲಿ ನಾನು ಹೆವಿ ವೇಟ್ಸ್ ಎತ್ತಕ್ಕೋಗಲ್ಲ. ಆದರೆ ಕಾರ್ಡಿಯೋ ಮಾಡ್ತೀನಿ, ಥ್ರೆಡ್ಮಿಲ್ ಮತ್ತು ಕ್ರಾಸ್ ಟ್ರೈನರ್ ಎಲ್ಲ. ವಾರಕ್ಕೆ 3 ರಿಂದ 4 ದಿನ ಈಗಲೂ ಕೂಡ ಮಾಡ್ತೀನಿ. ಈಗ ಒಂದು 1.5 ತಿಂಗಳಿಂದ ನಮ್ಮ ಅಧಿವೇಶನ ನಡೀತಾ ಇತ್ತು ಶಾಸಕರ ವಿಧಾನಸಭೆಯಲ್ಲಿ. ಹಾಗಾಗಿ 2 ವಾರ ಅಧಿವೇಶನ ಆಯಿತು ಮತ್ತು 1 ವಾರ ನಮ್ಮ ಪಾದಯಾತ್ರೆ ಇತ್ತು, ಮೈಸೂರಿಗೆ ಕಾಲ್ನಡಿಗೆ ಇತ್ತು. ಹಾಗಾಗಿ ತದನಂತರ ನಾನು ನಗರಸಭೆ ಚುನಾವಣೆ ಬಂತು, ಅವಾಗ ಕೂಡ 1 ವಾರ ಆಗಿಲ್ಲ. ಅದಾದಮೇಲೆ ಮತ್ತೆ ಅಮೇರಿಕಾಗೆ ಒಂದು ಪ್ರವಾಸ ಹೋಗಿದ್ದೆ, ಅಕ್ಕ ಸಮ್ಮೇಳನ ಇತ್ತು. ಹಾಗಾಗಿ 1.5 ತಿಂಗಳಿಂದ ನಮ್ಮ ಜಿಮ್ ಗ್ಯಾಪ್ ಆಗಿದೆ. ಈಗ ಮತ್ತೆ ಶುರು ಮಾಡಿದ್ವಿ. ಸರ್, 12ನೇ ಅಕ್ಕ ಸಾಹಿತ್ಯ ಸಮ್ಮೇಳನ ಫ್ಯಾಮಿಲಿ ಕುಟುಂಬ ಸಮೇತ ವಿಸಿಟ್ ಆಗಿದ್ವಿ. ನಾವು ನೋಡಿದ್ವು, ಖುಷಿ ಆಯಿತು. ನಮ್ಮ ಹಾಸನ ಕ್ಷೇತ್ರದ ಶಾಸಕರು ಅಮೇರಿಕಾ ಹೋಗಿ ಅಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡಿರೋದು. ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಭಾಳ ಅದ್ಭುತವಾಗಿತ್ತು. ನಾನು ಕೂಡ ಅಕ್ಕ ಸಮ್ಮೇಳನ ಮೊದಲನೇ ಸತಿ ಹೋಗಿದ್ದು. ನಮ್ಮ ಸ್ನೇಹಿತರು ಹಾಸನ ಇರ್ಬೋದು, ಹಾಸನ ಜಿಲ್ಲೆಯಿಂದಲೇ ಮತ್ತು ಮಂಡ್ಯ ಜಿಲ್ಲೆಯಿಂದ ಹಲವಾರು ನನ್ನ ಸ್ನೇಹಿತರು, ನನ್ನ ಕ್ಲಾಸ್ಮೇಟ್ಸ್ ಇರ್ಬೋದು. ನಾನು ಕೂಡ BE ಓದಿರೋದ್ರಿಂದ ನಾನು ಕೂಡ ಕೆಲಸ ಮಾಡ್ತಾಯಿದ್ದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ.
ಹಾಗಾಗಿ ಎಲ್ಲೋ ನನ್ನ ಕೊಲೀಗ್ಸ್ ಮತ್ತೆಲ್ಲ ಸುಮಾರು ಜನ ಹಲವಾರು ಸ್ನೇಹಿತರೊಂದಿಗೆ ನನ್ನ ರಿಲೇಟಿವ್ಸ್ ಕೂಡ ಅಮೆರಿಕಾದಲ್ಲಿದ್ದಾರೆ. ಅವರ ಒಂದು ಇನ್ವಿಟೇಷನ್ ಇದಕ್ಕೆ ಅವ್ರು ಇನ್ವೈಟ್ ಮಾಡೋದ್ರಿಂದ ಹೋಗಿದ್ದೆ. ಸುಮಾರು 3,000ಕ್ಕಿಂತ ಹೆಚ್ಚು ಅಕ್ಕ ಸಮ್ಮೇಳನದಲ್ಲಿ ಅಮೇರಿಕಾದಲ್ಲಿರುವಂತಹ ಕನ್ನಡಿಗರು ಭಾಗವಹಿಸಿದರು. ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ರು. 3 ದಿನ ಕಾರ್ಯಕ್ರಮ ಇತ್ತು. ಬಹಳ ಅದ್ಭುತವಾಗಿತ್ತು. ನಮ್ಮ ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ಬೋದು, ಮತ್ತೊಂದು ಬಹಳಷ್ಟು ತುಂಬ ಅದ್ಭುತವಾಗಿ ಮಾಡಿದರು. ನಾನು ಕೂಡ ನಿರೀಕ್ಷೆ ಮಾಡಿಲ್ಲ ಅಮೇರಿಕಾ ಅಂತ ಒಂದು ದೇಶದಲ್ಲಿ ಹೋಗಿ ನಮ್ಮ ಕನ್ನಡಿಗರು ಅಂತ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಂತ ನಾನು ಕೂಡ ನಿರೀಕ್ಷೆ ಇರಲಿಲ್ಲ. ಬಹಳ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡಿದರು. ಸರ್, ಮೈಸೂರಿನಲ್ಲಿ ಕಾನೂನಿಗೆ ಹೋಗಿದ್ರಿ. ಅಲ್ಲಿ ಸುಮಾರು ಜನ ಶಾಸಕರು ನೀವೆಲ್ಲ ಸೇರ್ಕೊಂಡು ನಾವು ನೋಡಿದ್ವು. ಈಗ ಮುಖ್ಯಮಂತ್ರಿಗಳು ಆ ಥರ ಒಬ್ಬ ಉನ್ನತ ಅಧಿಕಾರಿಗೆ ಗೌರ್ಮೆಂಟ್ ಇದರಲ್ಲಿ ಆ ಥರ ಮಾಡಿರೋದಕ್ಕೆ ಹೇಗೆ? ಮೂಢ ಹಗರಣದ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗಿಲ್ಲ. ಅದು ಈಗಾಗಲೇ ರಾಜ್ಯಪಾಲರು ಅದಕ್ಕೆ ಕೊಟ್ಟಿದ್ದಾರೆ, ಇನ್ವೆಸ್ಟಿಗೇಷನ್ ಮತ್ತು ಚರ್ಚೆಗೆ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ. ಹಾಗಾಗಿ ಏನೋ ಒಂದು ಕಡೆ ಮೂಢ ಹಗರಣ ಮಾನ್ಯ ಮುಖ್ಯಮಂತ್ರಿಗಳು ನಾನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಮೇಲ್ನೋಟಕ್ಕೆ ನೋಡಿದಾಗ ನಮಗೆ ಖಂಡಿತವಾಗ್ಲೂ ಹಗರಣ ಆಗಿದೆ ಅಂತ ಕಾಣ್ತದೆ. ಆದರೆ ಈ ಕೋರ್ಟಲ್ಲಿ ಇರೋದ್ರಿಂದ ಚರ್ಚೆಯಾಗಿ ಅದನ್ನ ಏನು ಕೋರ್ಟಿಂದ ಕಾನೂನಿಗಿಂತ ಮೀರಿದವರು ಯಾರಿಲ್ಲ, ಕಾನೂನು ಏನು ತೀರ್ಮಾನ ಆಗುತ್ತೆ ನೋಡೋಣ. ಸರ್, ಈಗ ಮುಂದಿನ ನೆಕ್ಸ್ಟ್ ಜನರೇಷನ್ ಬರೋರಿಗೆ ಪಾಲಿಟಿಕ್ಸಿಗೆ ಏನಂತ ಸಲಹೆ ಕೊಡ್ತೀನಿ? ಈಗಾಗಲೇ ನಾನು ಹಲವಾರು ಕಾರ್ಯಕ್ರಮಗಳಿಗೆ ಕಾಲೇಜಿನ ಸಂಬಂಧಪಟ್ಟ ಕಾಲೇಜಿನ ಕಾರ್ಯಕ್ರಮ ಕರೆದಾಗೆಲ್ಲ ನಾನು ಹೇಳ್ತಾ ಇರ್ತೀನಿ, ಎಲ್ಲರೂ ಕೂಡ ಡಾಕ್ಟರ್ ಇಂಜಿನಿಯರ್ಗಳು ಮತ್ತೊಂದಾಗಬೇಕು ಅಂತ ಹೇಳ್ತಾ ಇರ್ತಾರೆ. ರಾಜಕಾರಣಕ್ಕೂ ತಾವೆಲ್ಲ ಬರಬೇಕು, ಯುವಕರು ಮತ್ತು ನಮ್ಮ ಸಹೋದರ ಸಹೋದರಿಯರು ಬರಬೇಕು. ಯಾಕೆಂದರೆ ಯುವಕರು ರಾಜಕಾರಣಕ್ಕೆ ಬಂದಾಗೆಲ್ಲ ಒಂದು ಕಡೆ ಅವರ ಒಂದು ಥಿಂಕಿಂಗ್ ಮತ್ತು ಅವರದೊಂದು ಆಲೋಚನೆ ಮತ್ತು ಅವರದೊಂದು ಇದನ್ನೇ ಬೇರೆ ಥರ ಇರುತ್ತೆ. ಯಾವ ರೀತಿ ನಮ್ಮ ಕ್ಷೇತ್ರನ ಮತ್ತು ನಗರನ ನಾವು ಅಭಿವೃದ್ಧಿ ಮಾಡಬೇಕು ಅಂತ. ಆ ನಿಟ್ಟಿನಲ್ಲಿ ಯುವಕರು ಮುಂದೆ ಬಂದಾಗ ನಮ್ಮ ಕಡೆ ಭ್ರಷ್ಟಾಚಾರ ಮತ್ತು ಇದನ್ನೆಲ್ಲ ಕಮ್ಮಿ ಆಗುತ್ತೆ ಅಂತ ನನ್ನ ಭಾವನೆ. ಮತ್ತು ಯುವಕರು ಕೂಡ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಯುವಕರು ನಮ್ಮ ನಗರಸಭೆ ಸಂಬಂಧಪಟ್ಟರು ಕೂಡ ನನ್ನ ಸ್ನೇಹಿತರು ಕೂಡ ಹಲವಾರು ನನ್ನ ಜೊತೆಲಿದ್ದವರು ಕೂಡ ಎಲ್ಲರೂ ಕೂಡ ನಗರಸಭೆ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಆಗಿದ್ದಾರೆ. ನಾನು ಹಿರಿಯರು ಯಾರು ಇರಬಾರ್ದು ಅಂತಲ್ಲ, ಆದರೆ ಯುವಕರು ಮೇಲೆ ಬರ್ತಾ ಇರಬೇಕು ಅಂತ ನಾನು ಕೂಡ ಹೇಳ್ತಾ ಇರ್ತೀನಿ, ಬರಬೇಕು. ಈ ಓದಿದ್ದೀರಾ, ಅದು ನಿಮಗೆ ಪಾಲಿಟಿಕ್ಸ್ ಹೆಲ್ಪ್ ಆಗಿದೆ? ಖಂಡಿತ ವಿದ್ಯಾಭ್ಯಾಸ ಅನ್ನೋದು ಇರಲೇಬೇಕು. ವಿದ್ಯಾಭ್ಯಾಸ ಅದೇನೋ ಒಂದು ಕಡೆ ನಮ್ಮ ಇದಕ್ಕೂ ಕೂಡ ಅನುಕೂಲ ಆಗುತ್ತೆ. ನಾವು ಈ ಹಲವಾರು ವಿಚಾರದಲ್ಲಿ ಈಗ ನಗರಸಭೆ ಇಂಜಿನಿಯರ್ಗಳಿರ್ಬೋದು, ಊಡಾದಲ್ಲಿ ಇಂಜಿನಿಯರ್ಗಳಿರ್ಬೋದು, ಅವ್ರ ಜೊತೆ ಚರ್ಚೆ ಮಾಡಬೇಕಾದ್ರೆ ಸಾಮಾಜಿಕ ಜ್ಞಾನ ಇರಬೇಕು. ಹಾಗಾಗಿ ಖಂಡಿತ ವಿದ್ಯಾಭ್ಯಾಸ ಮತ್ತು ಓದುವ ಖಂಡಿತ ಅನುಕೂಲ ಆಗುತ್ತೆ. ಸರ್, ಇಂದಿನ ಬೆಳವಣಿಗೆ ನೀವು ತಂದಿರೋದಕ್ಕೂ ಈಗಿನ ಶಾಸಕರು ಮಾಡಿರೋ ಬೆಳವಣಿಗೆಗೂ ಈಗ ನೀವು ಮಾಡ್ತಿರೋ ಬೆಳವಣಿಗೆ ಏನಾದರೂ ಅಡ್ಡಿ ಆಗ್ತಿದೆ? ಹಿಂದೆ ನಮ್ಮ ತಂದೆಯವರು ಹಲವಾರು ಕೆಲಸಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ರು. ಈಗ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಹಲವಾರು ಕಾಮಗಾರಿಗಳು ಆಗಬೇಕಾಗಿದೆ. ಈಗ ಉದಾಹರಣೆಗೆ ನಮ್ಮ ಫ್ಲೈಓವರ್ ಇರ್ಬೋದು, ಅದು 60-70 ಭಾಗ ಕಂಪ್ಲೀಟ್ ಆಗಿದೆ. ಇನ್ನೊಂದು 40-50 ಕೋಟಿ ಆದರೆ ಅದು ಪೂರ್ಣ ಪ್ರಮಾಣದಲ್ಲಿ ಅದು ಮುಗಿದೋಗುತ್ತೆ ಕೆಲಸ. ಹಾಗಾಗಿ ಅದೊಂದು. ಮತ್ತು ವಿಶೇಷವಾಗಿ ನಮ್ಮ ವಿಮಾನ ನಿಲ್ದಾಣ ಹಲವಾರು ವರ್ಷಗಳಿಂದ ಅದನ್ನು ಬಿದ್ದಿದೆ, ಅದನ್ನು ಕೂಡ ಒಂದು ಮುಗಿಸ್ಬೇಕು ಅಂತ. ಮತ್ತು ಕ್ಯಾಪ್ನಲ್ಲಿ ಏತ ನೀರಾವರಿ ಅದನ್ನು ಕೂಡ ರೈತರಿಗೆ ಹಲವಾರು ಒಂದು ನಮ್ಮ ಸಾಗರ ಭಾಗದ ಒಂದು ರೈತರಿಗೆ ಅನುಕೂಲ ಆಗುತ್ತೆ. ಹೀಗೆ ಹಲವಾರು ಕೆಲಸಗಳು ಒಂದು ಕಾಮಗಾರಿಗಳಿದೆ. ಈಗಾಗಲೇ ಸನ್ಮಾನ್ಯ ರೇವಣ್ಣವರು ಮತ್ತು ದೇವೇಗೌಡರ ಆಶೀರ್ವಾದದಿಂದ ಮತ್ತು ನಮ್ಮ ತಂದೆಯವರ ಒಂದು ಸಹಕಾರದಿಂದ ಇವತ್ತು ಹಾಸನಲ್ಲಿ ತಾವೇ ನೋಡಿದಂಗೆ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಹಲವಾರು ಆಮೇಲೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಹಲವಾರು ಕೆಲಸ ಕಾರ್ಯಗಳು ದೊಡ್ಡ ಮಟ್ಟದಲ್ಲಿ ಆಗಿದೆ. ಮುಂದೆನೂ ಮಾಡಬೇಕು. ಸರ್, ಈಗಿನ ಪ್ರೆಸೆಂಟ್ ಸಿಚುವೇಶನ್ ನೋಡ್ಕೊಂಡು ಹೋಗ್ತಾ ಇದ್ದರೆ ನಿಮ್ಮ ಪಕ್ಷದ ಶಾಸಕರು ಸ್ಥಾನಗಳು ಕಮ್ಮಿ ಆಗ್ತಾ ಬರ್ತಾರೆ. ಪ್ರತಿ ಚುನಾವಣೆಯೂ ಎಲ್ಲ ರೀತಿಯೂ ಒಂದೇ ಥರ ಇರಲ್ಲ. ಈಗಾಗಲೇ ನಮ್ಮ ಕುಮಾರಣ್ಣವರು ಕೇಂದ್ರ ಮಂತ್ರಿ ಆಗಿದ್ದಾರೆ. ಇನ್ನೊಂದು ಕಡೆ ಪಕ್ಷಕ್ಕೆ ಇವತ್ತು ಒಂದು ಶಕ್ತಿ ತುಂಬುವಂಥ ಕೆಲಸ ಆಗಿದೆ. ಮುಂದಿನ ದಿನಗಳಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣವರು ರೇವಣ್ಣವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ತೀವಿ. ಮುಂದಿನ ಒಂದು ಇದರಲ್ಲಿ ಈಗಾಗಲೇ ನಾವು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರೋದ್ರಿಂದ NDA ಪಕ್ಷ ಮುಂದಿನ ದಿನಗಳಲ್ಲಿ 100ಕ್ಕೆ 100 ಭಾಗ NDA ಪಕ್ಷ, ನಮ್ಮ JDS ಮತ್ತು ಬಿಜೆಪಿ ಪಕ್ಷ 100ಕ್ಕೆ 100 ನಾವು ಅಧಿಕಾರಕ್ಕೆ ಬರ್ತೀವಿ. ಅದರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ಸರ್, ಈಗಿನ ಕಾಲಘಟ್ಟದಲ್ಲಿ ಮಾತಾಡ್ತಿದ್ರೆ ಹಾಸನದಲ್ಲಿ ನಿರುದ್ಯೋಗ ಜಾಸ್ತಿ ಆಗ್ತಾ ಬರ್ತದೆ.
ಇಲ್ಲಿಂದ ಹಾಸನದ ಯುವಕರುಗಳು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಹಾಸನದಲ್ಲಿ ಯಾವ್ದಾದ್ರು ಇಂಡಸ್ಟ್ರಿ ಏನಾದ್ರು ಡೆವಲಪ್ಮೆಂಟ್ ಮಾಡುವಂತ ಪ್ಲಾನ್ ಏನಾದ್ರು ಇದೆಯಾ? ಹೌದು, ನಾನು ಕುಮಾರಣ್ಣ ಅವ್ರನ್ನು ಕೂಡ ಕೇಳ್ಕೊಂಡಿದ್ದೀನಿ. ನಮ್ಮ ನಗರದಲ್ಲಿ ಇವತ್ತೇನು ನಗರನೂ ಕೂಡ ದೊಡ್ಡದಾಗಿ ಬೆಳೀತಾ ಇದೆ ಹಾಸನ ಜಿಲ್ಲೆ. ಇವತ್ತು ಇಂಜಿನಿಯರಿಂಗ್ ಕಾಲೇಜು, ಮುಂಚೆ ಮಲ್ನಾಡ ಇಂಜಿನಿಯರಿಂಗ್ ಕಾಲೇಜ್ ಒಂದೇ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದ್ದಿದ್ದು. ಇವತ್ತಾಗಲೇ ನಮ್ಮ ಹಾಸನ ಕ್ಷೇತ್ರದಲ್ಲಿ, ನನ್ನ ಕ್ಷೇತ್ರದಲ್ಲಿ 4 ಇಂಜಿನಿಯರಿಂಗ್ ಕಾಲೇಜ್ ಆಗಿದೆ. ಹಾಗಾಗಿ ಇವತ್ತು ಅರಸೀಕೆರೆಯಲ್ಲಿರ್ಬೋದು ಮತ್ತು ಮೊಸಳೆ ಹೊಸಳ್ಳಿಯಲ್ಲಿರ್ಬೋದು, ಹಾಗೆ ತುಂಬ ಇಂಜಿನಿಯರಿಂಗ್ ಕಾಲೇಜ್, ಶ್ರವಣಬೆಳಗೊಳದಲ್ಲೂ ಕೂಡ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಹಾಗಾಗಿ ಕೆಲವೊಂದು ಇಂಡಸ್ಟ್ರೀಸ್ ಕೂಡ ನಮ್ಮ ಹಾಸನ ಇದಕ್ಕೆ ಬರಬೇಕಾಗಿದೆ. ಇವತ್ತು ನಾನು ಕುಮಾರಣ್ಣನೂ ಕೂಡ ಮನವಿ ಮಾಡ್ಕೊಂಡಿದ್ದೀನಿ. ಕುಮಾರಣ್ಣನು ಕೂಡ ಒಂದು 6 ತಿಂಗಳು ಕಾಲಾವಕಾಶ ಕೇಳಿದ್ದಾರೆ. ಎಲ್ಲದೂ ಕೂಡ ಸ್ಟಡಿ ಮಾಡಿ ಅವರು ನಮ್ಮ ಹಾಸನ ಜಿಲ್ಲೆಗೆ ಯಾವ ರೀತಿ ಯಾವ ಕಂಪನಿಗಳು ಮತ್ತು ಫ್ಯಾಕ್ಟ್ರಿಗಳನ್ನ ತರಬೇಕು ಅಂತ ಹೇಳಿ ಕೂತು ಚರ್ಚೆ ಮಾಡಿ ನಾವು ಇಂಡಸ್ಟ್ರೀಸ್ ತಂದು ಸಂಪೂರ್ಣವಾಗಿ ಇವತ್ತೇನು ನಮ್ಮ ಕುಮಾರಣ್ಣ ಅವರು ಯುವಕರ ಮೇಲೆ ವಿಶೇಷವಾದ ಒಂದು ಆಸಕ್ತಿನೂ ಕೂಡ ಇದೆ. ಅವರಿಗೆ ಎಂಪ್ಲಾಯ್ಮೆಂಟ್ನ ತರಬೇಕು ಅಂತ ಖಂಡಿತವಾಗ್ಲೂ ಆಗುತ್ತೆ. ಸರ್, ಈಗ ಹೊಸದಾಗಿ ಬಂದಂತಹ MP ಅವರು ನಿಮಗೆ ಕಾರ್ಯದಲ್ಲಿ ಏನಾದರೂ ಮಾಡ್ತಿದ್ದಾರೆ? ಅಲ್ಲಿ ಏನಾದರೂ ಆಗ್ತದೆ ಅಥವಾ ಇಲ್ಲ, ಅವರು ಈಗ ಕೇಂದ್ರ, ಅವರು ನಮ್ಮ ಸಂಸದರು, ಅವರು ಕೇಂದ್ರ ಸರ್ಕಾರಕ್ಕೆ ಅವರು ಬರುವಂಥದ್ದು. ಅವರ ಗ್ರ್ಯಾಂಟ್ಗಳೇ ಬೇರೆ, ನಮ್ಮ ಗ್ರ್ಯಾಂಟ್ಗಳೇ ಬೇರೆ. ಯಾವುದು ಕೂಡ ಅಡ್ಡಿ ಥರದ್ದು ಆಗ್ತದೆ. ಸರ್, ಹಿಂದಿನ ಶಾಸಕರು ಒಂದು ಮಾತು ಹೇಳಿದ್ರು, ನೀವು ಹೋಗಿದ್ದಂತಹ ಸಂದರ್ಭದಲ್ಲಿ ಐ ವಿಲ್ ಶೋ ವಾಟ್ ಹೂ ಐ ಆಮ್ ಅಂತ. ಅದರಿಂದ ಎಲ್ಲೋ ಒಂದು ಕಡೆ ಅಲ್ಲಿನಂತಹ ಅವರ ಬೆಂಬಲಿಗರು ನಿಮ್ಗೇನಾದ್ರು ಅಡ್ಡಿ ಮಾಡ್ತಿದ್ದಾರೆ ಅಥವಾ ಏನಾದ್ರು ತೊಂದರೆ ಆಗ್ತದೆ ಈಗಿನ ಕಾರ್ಯದಲ್ಲಿ? ರಾಜಕಾರಣ ಅಂತದ್ದು ತಮಗೆ ಗೊತ್ತಿದೆ. ಎಲ್ಲ ಕೆಲಸದಲ್ಲೂ ಕೂಡ ಅಡ್ಡಗಾಲ ಹಾಕೋದು ಸರ್ವೇ ಸಾಮಾನ್ಯ ರಾಜಕಾರಣದಲ್ಲಿ. ಅವನ್ನೆಲ್ಲ ಎದುರಿಸ್ಕೊಂಡು ಹೋದಾಗಲೇ ಅದು ರಾಜಕಾರಣ ಮತ್ತು ರಾಜಕಾರಣಿ ಅಂತ ಅನಿಸ್ಕೊಳ್ಳೋದು. ಹಾಗಾಗಿ ಕೆಲವು ಅಭಿವೃದ್ಧಿ ಮಾಡ್ಬೇಕಾದ್ರೆ ಕೆಲವು ಅಡಚಣೆಗಳು, ಕೆಲವು ಕೆಟ್ಟ ಶಕ್ತಿಗಳು ಇದು ಮಾಡೋದು ಸರ್ವೇ ಸಾಮಾನ್ಯ. ಹಾಗಾಗಿ ಏನೇ ಅಡ್ಡಿ ಆದರೂ ಕೂಡ ನಾವು ಅಭಿವೃದ್ಧಿ ಇದರಲ್ಲಿ ಕೆಲಸ ಮಾಡೋಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಯಾವುದು ಕೂಡ ನಿಂತಿಲ್ಲ. ಸರ್, ಈಗಿನ ನಿಮ್ಮ ಪಕ್ಷದ ಸನ್ಮಾನ್ಯ ಕುಮಾರಸ್ವಾಮಿ ಪಾರ್ಲಿಮೆಂಟಲ್ಲಿ ನೋಡಬೇಕು ಅಂದರೆ ಹೇಗೆ ಅನಿಸ್ತದೆ? ಕುಮಾರಣ್ಣ ಅವರು ಏನು ಕೇಂದ್ರ ಮಂತ್ರಿಯಾಗಿ ಪ್ರಮಾಣ ವಚನ ತಗೊಳ್ಳುವಂಥ ಸಂದರ್ಭದಲ್ಲಿ ನಾವು ಕೂಡ ಶಾಸಕರು ಎಲ್ಲರೂ ಕೂಡ ದೆಹಲಿಗೆ ಹೋಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದನ್ನು ಕೂಡ, ಮತ್ತು ನಮಗೆ ಒಂದು ಸೌಭಾಗ್ಯ, ನಮ್ಮ ಪ್ರಧಾನಮಂತ್ರಿಯವರು ಮೋದಿಯವರು ಕೂಡ ಒಂದು ಪ್ರಮಾಣ ವಚನ ಮಾಡುವಂಥದ್ದು ನೋಡುವಂಥದ್ದು ನಮಗೆ ಒಂದು ಸೌಭಾಗ್ಯ ಸಿಕ್ಕಿತು. ಅದನ್ನು ಕೂಡ ನಾವು ಜೊತೆಯಲ್ಲಿ ನಮ್ಮ ಶಾಸಕರು ಸ್ನೇಹಿತರ ಹೋಗಿ ಒಟ್ಟಿಗೆ ಒಂದು ಪ್ರಮಾಣ ವಚನ ಮಾಡುವಂಥ ಸಂದರ್ಭ ಅದನ್ನು ಕೂಡ ನೋಡಿ, ಮತ್ತು ಅವರು ಏನು ಚಾರ್ಜ್ ತೊಗೊಬೇಕಾದ್ರೆ ಅವರು ಒಂದು ಬೃಹತ್ ಕೈಗಾರಿಕಾ ಮಂತ್ರಿಗೆ ಅದನ್ನು ಕೂಡ ನೋಡಿ ಭಾಳಷ್ಟು ಸಂತೋಷ ಇತ್ತು. ಯಾಕೆಂದರೆ ತಮಗೆ ಗೊತ್ತಿದೆ, ಕೆಲವೊಂದು ಕಡೆ ನಿರೀಕ್ಷೆ ಮಾಡಲಿಲ್ಲ ಕುಮಾರಣ್ಣವರು ಏಕಾಏಕಿ ಸಂಸದರಾಗಿ, ನಾವು ಶಾಸಕರಾಗಿ ನಮ್ಮ ಜೊತೆ ಇದ್ದವರು ಕೂಡ ನಮಗೆಲ್ಲ ಒಂದು ಕಡೆ ಬೇಸರ ಇತ್ತು. ಕುಮಾರಣ್ಣ ನಮ್ಮನ್ನು ಬಿಟ್ಟು ಹೋಗ್ತಾ ಇರಲ್ಲ, ವಿಧಾನಸಭೆಯನ್ನು ಬಿಟ್ಟು ಲೋಕಸಭೆಗೆ ಹೋಗ್ತಾ ಇರೋ ಅಂತ. ಅದರೆಲ್ಲ ಒಂದು ಕಡೆ ಸಂತೋಷ ಆಯಿತು ಕೇಂದ್ರ ಮಂತ್ರಿ ಆದಾಗ. ಯಾಕೆಂದರೆ ನಮಗೂ ಒಂದು ಕೂಡ ಶಕ್ತಿ ಬಂದಂಗಾಗಿ ಶಾಸಕರಿಗೆ ಅದು ಕೂಡ ಅನುದಾನ ಇರಲಿಲ್ಲ. ಹಾಗಾಗಿ ಬಹಳಷ್ಟು ಸಂತೋಷ ಆಯಿತು. ಮತ್ತು ನಿರೀಕ್ಷೆ ನಮ್ಮ ಕರ್ನಾಟಕ ಕೂಡ ಒಂದು ದೊಡ್ಡ ಶಕ್ತಿ ಕುಮಾರಣ್ಣ ಮಂತ್ರಿ ಆಗಿದ್ದು 100ಕ್ಕೆ 100 ಭಾಗ ಅವರು ಕೆಲಸ ಮಾಡೋದ್ರಲ್ಲಿ ಯಾವುದೇ ಅನುಮಾನನೇ ಇಲ್ಲ. ಕುಮಾರಣ್ಣ ಅವರು ಅಂತ ಬಂದಾಗ ಈಗ ಎಲೆಕ್ಷನ್ ನಡೆಯುತ್ತೆ, ಆಗ ನಿಮ್ಮ ಪಕ್ಷದಿಂದ ಯಾಕೆ ನಾವು ಕುಮಾರಣ್ಣ ಅವರು ಮತ್ತು ನಮ್ಮ ಹಿರಿಯರು ದೇವೇಗೌಡರು ಮತ್ತು ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ದರು. ಕುಮಾರಣ್ಣ ಅವರ ಒಂದು ಆಶೀರ್ವಾದದಿಂದ ಇವತ್ತು ಮತ್ತು ದೇವೇಗೌಡರ ಒಂದು ಆಶೀರ್ವಾದದಿಂದ ಶಾಸಕರಾಗಿದ್ದೀನಿ. ನನ್ನ ಪಕ್ಷ ಯಾವತ್ತೂ ಕೂಡ ನಾನು ಎಲ್ಲ ಇದರಲ್ಲೂ ಕೂಡ ನಮಗೆ ಹೇಳ್ತಾ ಇರ್ತೀನಿ. ಯಾಕೆಂದರೆ ಪಕ್ಷಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಈ ವ್ಯಕ್ತಿ ಯಾರು ಇಲ್ಲ, ಪಕ್ಷ. ಹಾಗಾಗಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ದರು. ನಾವು ಕೂಡ ಚನ್ನಪಟ್ಟಣ ಚುನಾವಣೆಗೆ ಹೋಗಿ ಕುಮಾರಣ್ಣ ಅವರು ಯಾರಿಗೆ ತೀರ್ಮಾನ ಮಾಡ್ತಾರೆ ಅವರಿಗೆ ನಾವು ಕೆಲಸ ಮಾಡೋದು. ಸರ್, ಹೆಲ್ತ್ ಅಂತ ಬಂದಾಗ, ಈಗ ಪಾಲಿಟಿಕ್ಸ್ ಬಿಟ್ಟು ಹೆಲ್ತ್ ಅಂತ ಬಂದಾಗ ದಿನನಿತ್ಯ 24 ಗಂಟೆ ನೀವು ನೀಟಾಗಿ ಜರ್ನಿ ಮಾಡ್ತಾ ಇರ್ತೀರ. ಅವಾಗ ನಿಮಗೆ ಸ್ಟ್ರೈನ್ ಫೀಲ್ ಆಗ್ತಾ ಇರುತ್ತೆ. ಹೇಗೆ ರಿಲೀಫ್ ಆಗುತ್ತೆ, ಹೇಗೆ ಇದು ಮಾಡ್ತಾರೆ? ಇಲ್ಲ, ಆ ಥರದ್ದು ಈಗ ಯುವಕರಾಗಿದ್ದರಿಂದ ಈಗೇನು ಸುದ್ದಿ ಗೊತ್ತಾಗ್ತಿಲ್ಲ. ಮುಂದಿನ ದಿನಗಳು ನೋಡಬೇಕು. ಶಾಸಕರಿಗೆ ಮುಂಚೆ ಭಾಳಷ್ಟು ಪುಸ್ತಕಗಳನ್ನು ಓದ್ತಿದ್ದೆ. ಮುಂಚೆ ಕೋವಿಡ್ ಸಂದರ್ಭದಲ್ಲಿ ಭಾಳಷ್ಟು ಪುಸ್ತಕಗಳನ್ನ ಓದಿದೆ. ಈಗ ಸ್ವಲ್ಪ ಬೆಳಗ್ಗೆ ಹೋಗಿ ಸಂಜೆ ಬರೋಷ್ಟೊಳಗೆ ಸುಸ್ತಾಗಿರುತ್ತೆ. ಆದರೂ ಕೂಡ ಸಮಯ ಸಿಕ್ಕಿದಾಗ ಕೆಲವು ಪುಸ್ತಕಗಳನ್ನ ಓದ್ತಾರೆ. ಈಗ ಮನೆ ಬಂದು ಅಲ್ಲಿ ಹೊರಗಡೆ ಗಾರ್ಡನ್ ನೋಡೋದು ಫುಲ್ಲು ಪರಿಸರ ಪ್ರೇಮಿ ಅನ್ನಿಸ್ತು. ಈಗ ಹಾಸನದಲ್ಲಿ ಉದ್ಯಾನವನ ಏನಾದರೂ ಯೋಚನೆ? ನಾನು ಹಲವಾರು ಬಾರಿ ನಮ್ಮ ಕಾರ್ಯಕರ್ತರು ಕೂಡ ಹೇಳ್ತಾ ಇರ್ತೀನಿ. ನನ್ನ ಧರ್ಮಪತ್ನಿ ಕೂಡ ಭಾಳಷ್ಟು
ಗಿಡಗಳ ಬಗ್ಗೆ ಇರ್ಬೋದು, ಪ್ರಾಣಿ ಪಕ್ಷಿಗಳು ಭಾಳಷ್ಟು ಆಸಕ್ತಿ. ಹಾಗಾಗಿ ಪ್ರತಿ ಇದರಲ್ಲೂ ಕೂಡ ನಾನು ನಮ್ಮ ಸ್ನೇಹಿತರೊಬ್ಬರು ಗಿರೀಶ್ ಅಂತ ಇದ್ದಾರೆ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ. ಅವರು ಗಿಡ ನೆಡೋದೇ ಅವ್ರಿಗೆ ಒಂದು ಕೆಲಸ, ವೃತ್ತಿ. ಹಾಗಾಗಿ ಅವ್ರಿಗೂ ಕೂಡ ನಾನು ಸಹಕಾರ ಮಾಡ್ತಾ ಇರ್ತೀನಿ. ಸಂಪೂರ್ಣ ಅವ್ರು ಯಾವುದೇ ಕಾರಣಕ್ಕೂ ಬಂದು ನನಗೆ ಇಷ್ಟು ದುಡ್ಡು ಬೇಕು, ನನಗೆ ಅದನ್ನು ತೊಗೊಳಕ್ಕೆ, ಗಿಡ ತೊಗೊಳಕ್ಕೆ, ಮತ್ತೊಂದು ತೊಗೊಳಕ್ಕೆ ಅಂದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಇಲ್ಲ ಅಂತ ಹೇಳಲ್ಲ. ಪ್ರತಿಯೊಂದು ಸಂದರ್ಭದಲ್ಲೂ ನಾನು ಗಿಡ ಮತ್ತು ನಮ್ಮ ಪರಿಸರದ ಬಗ್ಗೆ ಮತ್ತು ಇದ್ರ ಬಗ್ಗೆ ನನಗೆ ಭಾಳ ಆಸಕ್ತಿ ಕೂಡ ಇದೆ. ನಾನು ಎಲ್ಲೋ ಕಡೆ ನನಗೆ ಸಂದರ್ಭ ಮತ್ತು ಸಮಯ ಸಿಕ್ಕಿದಾಗ ನಾನು ಫಾರೆಸ್ಟ್ಗೂ ಕೂಡ ಭಾಳಷ್ಟು ಭೇಟಿ ನೀಡ್ತಾ ಇರ್ತೀನಿ. ಸರ್, ಈಗ ನೂತನ ರಾಜ್ಯಾಧ್ಯಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಮತ್ತು ನಿಮ್ಮ ಪಕ್ಷದಿಂದ ಯಾರು ಮಾಡ್ಬೋದು ಅಂತ? ವಿಜೇಂದ್ರ ಅವರು ನನಗೆ ವೈಯಕ್ತಿಕವಾಗಿ ಅಷ್ಟು ಪರಿಚಯ ಇಲ್ಲ ನನಗೆ. ಅದು ಕೂಡ ವಿಧಾನಸಭೆಯಲ್ಲಿ ಸಿಕ್ಕಿದಾಗ ನಾನು ಅವ್ರ ಜೊತೆ ಚರ್ಚೆ ಮಾಡ್ತಾ ಇರ್ತೀನಿ. ಭಾಳಷ್ಟು ಕ್ರಿಯಾಶೀಲರು ಮತ್ತು ಯುವಕರು ಕೂಡ ಕೆಲಸದ ಬಗ್ಗೆ, ಮತ್ತೊಂದು ಬಗ್ಗೆ, ಪಕ್ಷದ ಸಂಘಟನೆ ಬಗ್ಗೆ ಮಾತಾಡ್ತಾ ಇರ್ತಾರೆ. ಹಾಗಾಗಿ ಇನ್ನೊಂದು ಕಡೆ JDS ಪಕ್ಷ ಮತ್ತು BJP ಎರಡೂ ಕೂಡ ಹೊಂದಾಣಿಕೆ ಇರೋದ್ರಿಂದ ಉತ್ತಮವಾದ ಒಂದು ಸಂಬಂಧ ಕುಮಾರಣ್ಣ ಮತ್ತು ವಿಜೇಂದ್ರ ಅವರಿಗಿದೆ. ನಾವು ಕೂಡ ಅವರಿಗೆ ಸಹಕಾರ ಕೊಡ್ತೇವೆ. ನೂತನ ನಿಮ್ಮ ಪಕ್ಷದ ಯಾರು ನೂತನ ಅಧ್ಯಕ್ಷರು ಈಗಿನ ಇಲ್ಲ, ಈಗಾಗಲೇ ನಮ್ಮ ರಾಜ್ಯ ವಿಜ್ಞಾನ ನಿಖಿಲ್ ಅವರಿದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷ ಕುಮಾರ್ ಅವರಿದ್ದಾರೆ. ಅದನ್ನೂ ಒಂದು ತೀರ್ಮಾನ ಮಾಡಿಲ್ಲ ಯಾರನ್ನೇ. ಸೊ ಎಲ್ಲೋ ಒಂದು ಕಡೆ ಮಾಜಿ ಪ್ರಧಾನಮಂತ್ರಿಗಳಾದಂತಹ ದೇವೇಗೌಡರು ತಂದಿರೋ ಪ್ರಾಜೆಕ್ಟ್ಗಳು, ಏರ್ಪೋರ್ಟ್ ಆಗಿರಲಿ, ಬೇರೆ ಆಗಲಿ, ಎಲ್ಲೋ ಒಂದು ಕಡೆ ಡಿಲೇ ಆಗ್ತಾ ಇದೆಯಲ್ಲ, ಅದಕ್ಕೇನಂತ? ಇಲ್ಲ, ಅದು ಏನಾಗಿದೆ, ಏರ್ಪೋರ್ಟ್ ವಿಚಾರದಲ್ಲಿ ಬಂದಾಗ ರೈತರು ಮತ್ತು ನಮ್ಮ ಏನು ಕಂದಾಯ ಇಲಾಖೆ ಸ್ವಲ್ಪ ಸಮಸ್ಯೆ ಇದೆ. ಯಾಕೆಂದರೆ ಜಮೀನು ರೈತರು ಕಳ್ಕೊಂಡಿರ್ತಾರೆ. ಹಾಗಾಗಿ ಇನ್ನೂ ಉಳಿದಿದ್ದು ಜಮೀನಿಗೆ ಕಾಂಪೌಂಡ್ ಹಾಕೋ ವಿಚಾರ ಇರ್ಬೋದು, ರಸ್ತೆ ಸಂಬಂಧಪಟ್ಟಿರ್ಬೋದು, ಹಾಗಾಗಿ ಡಿಲೇ ಆಗ್ತದೆ. ಈ ಹಿಂದಿನ ಸರ್ಕಾರ, ಕೆಲವು ಸರ್ಕಾರ ಬಂದಾಗ ಕಳೆದ ಬಾರಿ ಎಲ್ಲ ಡಿಲೇ ಮಾಡಿದರು. ಹಾಗಾಗಿ ಈಗಿನೇನು ಮುಗಿಯೋ ಹಂತದಲ್ಲಿದೆ, ಈಗೇನು ಸಮಸ್ಯೆ ಏನಿಲ್ಲ ಅಂತ ಕಾಣ್ತದೆ. ಮುಂಬರುವಂಥ ಚುನಾವಣೆಗಳಿಗೆ ಏನಾದರೂ ನೀವು ಈಗಿನ ಪ್ರಿಪ್ರೇಷನ್ ನಡೀತದೆ? ಇಲ್ಲ, ಈ ಚುನಾವಣೆ ಆಗಿದ್ದು 1.5 ವರ್ಷ ಆಗಿದೆ. ಸದ್ಯಕ್ಕೆ ಚುನಾವಣೆ ಬಗ್ಗೆ ನಾನು ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ಎಲ್ಲೊಂದು ಅಭಿವೃದ್ಧಿ ಬಗ್ಗೆ ನಾವು ಯೋಚನೆ ಮಾಡೋದು. ಚುನಾವಣೆ ನನಗಾಗಲೇ ನಮ್ಮ ತಂದೆಯವರು 6 ಬಾರಿ ಚುನಾವಣೆ ಎದುರಿಸಿದರೆ, ನಾನು 7ನೇ ಬಾರಿ. ಯಾವಾಗಲೂ ಜನಗಳ ಮತ್ತು ಅವರ ಕೆಲಸ ವಿಚಾರದಲ್ಲಿ ನಾವು ತೊಡಗಿಸ್ತೇ ಬಿಟ್ಟರೆ ಚುನಾವಣೆ ಸಂದರ್ಭ ಬಂದಾಗ ಚುನಾವಣೆ ನೋಡೋಣ ಅಂತ. ಈಗ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಚುನಾವಣೆ ಬಗ್ಗೆ ಯಾವುದೇ ಯೋಚನೆ. ನೀವು ಪಾಲಿಟಿಕ್ಸ್ಗೆ ಮೀಡಿಯಾ ಎಷ್ಟು ಹೆಲ್ಪ್ ಮಾಡ್ತೀವಿ? ಸೋಷಿಯಲ್ ಮೀಡಿಯಾ ಅನ್ನೋದು ಭಾಳ ಒಂದು ದೊಡ್ಡದು. ಈಗಾಗಲೇ ಮುಂಚೆ ಎಲ್ಲ ಮೊಬೈಲ್, TV ಮಾತ್ರ ನೋಡ್ತಾ ಇದ್ವಿ. ಈಗ ಮೊಬೈಲಲ್ಲೇ ತೆಗೆದ್ರೆ ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಮತ್ತು ಎಲ್ಲ ಚಾನೆಲ್ಗಳು ಕೂಡ ಮೊಬೈಲಲ್ಲೇ ನೋಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಾನು ಇವತ್ತು ಶಾಸಕನಾಗಿದ್ದಕ್ಕೆ ನಾನು ಯಾವಾಗಲೂ ಕೂಡ ಒಂದು ಇದರಲ್ಲೂ ಪ್ರೆಸ್ ಮೀಟಲ್ಲೂ ಕೂಡ ನಾನು ಹೇಳ್ತಾ ಇರ್ತೀನಿ, ಪತ್ರಿಕಾಗೋಷ್ಠಿ. ಮೊದಲನೇದಾಗಿ ಎಲ್ಲ ನನ್ನ ಮಾಧ್ಯಮದವರು ಮತ್ತು ಸೋಷಿಯಲ್ ಮೀಡಿಯಾವರು ಇದು ನನಗೆ ಎಲ್ಲಿ ಕಾರಣ ಬಹುಮುಖ್ಯವಾಗಿ ಸೋಷಿಯಲ್ ಮೀಡಿಯಾ ಅನ್ನೋದು ಕೂಡ ಎಲ್ಲ ಒಂದು ಕಡೆ. ಹಾಗಾಗಿ ಸೋಷಿಯಲ್ ಮೀಡಿಯಾ ಅನ್ನೋದು ಇವತ್ತು ಭಾಳಷ್ಟು ದೊಡ್ಡದಾಗಿ ಇದಾಗ್ತದೆ. ಯಾವುದೇ ಚಿಕ್ಕ ವಿಚಾರದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರನ ಆಗುತ್ತೆ. ಹಾಗಾಗಿ ಭಾಳಷ್ಟು ನಾವು ಸೋಷಿಯಲ್ ಮೀಡಿಯಾ ಕೂಡ ನಾವು ಉತ್ತರ ನೋಡ್ತಾ ಇದ್ದೀವಿ ವೀಕ್ಷಕರೇ. ಈ ಇಷ್ಟು ಹೊತ್ತು ನಮ್ಮ ಜೊತೆ ಕಾಲ ಕಳೆದಂತಹ ಮಾನ್ಯ ಶಾಸಕರು ಸ್ವರೂಪ್ ಅವರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.